ಪ್ರಿಯರೇ ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಅದು 80ರ ದಶಕದ ಆರಂಭ. ನಾವು ನಾಲ್ವರು ಸೇರಿ ಸ್ನೇಕ್ ನದಿಯ ಬಳಿ ಪಿಕ್ನಿಕ್ ಮಾಡಲು ಯೋಜಿಸಿದ್ದೇವೆ. ಆ ಸ್ಥಳವು ನಮ್ಮ ಊರಿನಿಂದ 5 ಮೈಲಿ ದೂರದಲ್ಲಿತ್ತು. ಈ ಸ್ಥಳವು ಪೂರ್ವ ಒರೆಗಾನ್ನಲ್ಲಿದ್ದು ಬೆಟ್ಟಗಳಿಂದ ತುಂಬಿದ ಸ್ಥಳ. ಚಳಿಗಾಲದ ಆರಂಭದ ಕಾರಣ ಕಡಿಮೆ ಪ್ರಮಾಣ ಹಿಮ ಬೀಳುತ್ತದೆ. ಆ ರಾತ್ರಿ ಹುಣ್ಣಿಮೆಯ ರಾತ್ರಿಯಾಗಿತ್ತು ಮತ್ತು ಹುಣ್ಣಿಮೆ ಚಂದ್ರನ ನದಿಯ ನೋಟವನ್ನು ಇನ್ನಷ್ಟು ಸುಂದರಗೊಳಿಸುತ್ತದೆ ಎಂದು ನಮಗೆ ತಿಳಿದಿತ್ತು. ಪ್ರವಾಸಕ್ಕೆ ನಾನು, ನನ್ನ ಹೆಂಡತಿ, ನನ್ನ ಸಹೋದರಿ ಮತ್ತು ಅವಳ ಗೆಳೆಯ ಹೋಗುತ್ತೇವೆ. ನಾವು ನಮ್ಮೊಂದಿಗೆ ಕೆಲವು ಬಿಯರ್ಗಳನ್ನು ಮತ್ತು ಕೆಲವು ಔಷಧಗಳನ್ನು ತೆಗೆದುಕೊಂಡಿದ್ದೇವೆ. ಹೋಗುವ ದಾರಿಯಲ್ಲಿ ಬಿಯರ್ ಮತ್ತು ಔಷಧಿಗಾಗಿ ಹುಡುಕುವುದು ತಪ್ಪುತ್ತದೆ ಮತ್ತು ರಾತ್ರಿ ಇಡೀ ವಿನೋದದಿಂದ ಕಳೆಯಬಹುದು ಎಂದು ನಾವು ತೀರ್ಮಾನಿಸುತ್ತೇವೆ. ನಾವು ಹೊರಡುವಾಗ ರಾತ್ರಿ ಸುಮಾರು 11 ಗಂಟೆಯಾಗಿತ್ತು. ನಾವು ಹೋಗುತ್ತಿದ್ದ ಸ್ಥಳ ಮನೋರಂಜನಾ ಪ್ರದೇಶವಾಗಿದ್ದು ಜನರು ಮೋಜು ಮಸ್ತಿಗಳನ್ನು ಮಾಡುವ ಸ್ಥಳವಾಗಿತ್ತು. ಆದರೆ ಆ ಸ್ಥಳವನ್ನು ತಲುಪಲು ನಾವು ಮುಖ್ಯ ರಸ್ತೆಯನ್ನು ಬಿಟ್ಟು ನಿರ್ಜನ ಕಾಡು ರಸ್ತೆಯಲ್ಲಿ ಹೋಗಬೇಕಾಗಿತ್ತು. ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಚಂದ್ರನ ಬೆಳಕು ತುಂಬಾ ಪ್ರಕಾಶಮಾನವಾಗಿತ್ತು. ರಸ್ತೆ ಮತ್ತು ಸುತ್ತಮುತ್ತಲಿನ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ನಾವು ಒಂದು ಹಂತದಲ್ಲಿ ಕಾಡನ್ನು ಹಾದು ಹೋಗಿದ್ದೆವು. ನಾನು ಸಿಗರೇಟ್ ಸೇದುತ್ತಾ ಗಾಡಿ ಓಡಿಸುತ್ತಿದ್ದೆ. ನಾನು ನನ್ನ ಹೆಂಡತಿ ಬಳಿ ಕೇಳಿದೆ, ನೀನು ಒಮ್ಮೆ ಸಿಗರೇಟ್ ಸೇದಿ ನೋಡು. ಬೇಡ ಅಂದಳು. ನಾವಿಬ್ಬರು ಮುಂದಿನ ಸೀಟಿನಲ್ಲಿ ಕುಳಿತಿದ್ದೆವು. ನನ್ನ ತಂಗಿ ಮತ್ತು ಅವಳ ಗೆಳೆಯ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದರು. ನಾನು ಮತ್ತೆ ಸಿಗರೇಟ್ ಸೇದಲು ಮುಂದಾದಾಗ ನನ್ನ ಕಾರಿನ ಮುಂದೆ ಸುಮಾರು 20 ಜನ ನಿಂತಿರುವಂತೆ ಕಂಡಿತು. ಮೀಟರ್ ದೂರದಲ್ಲಿ ಏನು ಚಲಿಸುತ್ತಿರುವುದನ್ನು ನೋಡಿದೆ. ಮೊದಲ ಸಲ ನೋಡಿದಾಗ ನನಗೆ ಜಿಂಕೆಯಂತೆ ಕಂಡಿತು. ಜಿಂಕೆ ತಾನೇ, ಏನು ತೊಂದರೆ ಇಲ್ಲ ಅಂದುಕೊಂಡು ನಾನು ಆರಾಮವಾಗಿ ಕಾರಿನ ಸೀಟಿನ ಮೇಲೆ ಕುಳಿತು ಕಾರನ್ನು ಓಡಿಸಲು ಮುಂದಾದೆ. ಆದರೆ ಅದು ನನ್ನ ಕಾರಿನ ಬಲಭಾಗದ ಕಡೆಗೆ ಬರುತ್ತಿರುವುದನ್ನು ನಾನು ನೋಡಿದೆ. ಕಾರಿನ ಬಲಭಾಗದ ಕಡೆ ಏನೋ ಬರುತ್ತಿದೆ ಎಂದು ನನ್ನ ಸಹೋದರಿ ಗಾಬರಿಯಿಂದ ಇಲ್ಲಿ ಏನಾಗುತ್ತಿದೆ ಎಂದು ಕೇಳುವಷ್ಟರಲ್ಲಿ ಅವಳ ಗೆಳೆಯ ಅದು ಕಾರಿನ ಹಿಂಬದಿಯ ಕಡೆಗೆ ಹೋಗುತ್ತಿರುವುದನ್ನು ನೋಡಿದನು ಮತ್ತು ಅವನು ಕೇಳಿದನು, ಏನದು? ಒಮ್ಮೆ ಸಿಗರೇಟ್ ಸೇದಿದ್ದು ನನಗೆ ನೆನಪಿದೆ. ಕೇವಲ 13 ವರ್ಷ ವಯಸ್ಸಿನ ನನ್ನ ಸಹೋದರಿ ಧೂಮಪಾನ ಅಥವಾ ಮದ್ಯಪಾನ ಮಾಡುವುದಿಲ್ಲ ಮತ್ತು ನಾನು ಮದ್ಯಪಾನವನ್ನೂ ಸಹ ಮಾಡಿಲ್ಲ. ನಾನು ಕಂಡಿದ್ದು ನಿಜವೇ ಅಥವಾ ಸುಳ್ಳೇ ಎಂದು ನನಗೆ ತಿಳಿಯಲಿಲ್ಲ. ನಾವೆಲ್ಲ ಏನು ಮಾಡಬೇಕೆಂದು ತೋಚದೆ ಮೌನವಾಗಿ ಕಾರಿನಲ್ಲಿ ಕುಳಿತಿದ್ದೆವು. ನಾವಿಬ್ಬರು ನನ್ನ ಸಹೋದರಿ ಮತ್ತು ಅವಳ ಗೆಳೆಯನ ಬಳಿ ಕೇಳಿದೆವು, ಏನದು? ನಿಮಗೆ ಏನಾದರೂ ತಿಳಿಯುತ್ತೆ? ಅವರು ಹೇಳಿದರು, ಏನು? ನಾವು ಹೇಳಿದೆವು, ಹೊರಗೆ ಯಾರಾದರೂ ಇದ್ದಾರೆ. ಇಬ್ಬರು ನಗಲು ಪ್ರಾರಂಭಿಸಿದರು. ಆದರೆ ಅದು ಕಾರಿನ ಎಡಭಾಗದಲ್ಲಿ ಚಲಿಸುತ್ತಿರುವುದನ್ನು ಅವರು ನೋಡಿದರು. ತುಂಬಾ ಭಯಪಟ್ಟಿದ್ದರು. ಅದನ್ನು ನೋಡಿ ಏನಾಯ್ತು ಎಂದು ತಿಳಿಯದೆ ಗೊಂದಲದಲ್ಲಿದ್ದೆ ಮತ್ತು ಏನಾದರೂ ಅಹಿತಕರ ಘಟನೆ ಸಂಭವಿಸಬಹುದೆಂದು ನಾನು ಹೆದರುತ್ತಿದ್ದೆ. ಅದು ಮತ್ತೆ ನಮ್ಮ ಕಾರನ್ನು ಹಾದು ಹೋಯಿತು. ಆದರೆ ಈ ಸಲ ಮೊದಲಿಗಿಂತ ಹೆಚ್ಚು ಕಾರಿನ ಹತ್ತಿರದಿಂದ. ನಾನಂದುಕೊಂಡೆ ನಾವು ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು. ನಾವೆಲ್ಲರೂ ಅದು ಏನೆಂದು ತಿಳಿಯದೆ ಸಂಪೂರ್ಣವಾಗಿ ಭಯಭೀತರಾಗಿದ್ದೆವು. ಅದೇನಿದ್ದರೂ ನಮ್ಮ ಕಾರಿನ ಮುಂದೆ ಬಂದ ಕೂಡಲೇ ಮತ್ತೊಮ್ಮೆ ನಮ್ಮ ಕಾರನ್ನು ಸುತ್ತಲು ಪ್ರಾರಂಭಿಸಿದೆ. ನಾನು ಕಾರಿನ ಹೆಡ್ಲೈಟ್ ಗಳನ್ನು ಆನ್ ಮಾಡಿದೆ. ಆದರೆ ಆ ಸ್ಥಳದಲ್ಲಿ ಬೆಳಕು ಬಿದ್ದ ತಕ್ಷಣ ಅಲ್ಲಿ ಯಾರೂ ಇರಲಿಲ್ಲ. ಕೆಲವು ಸೆಕೆಂಡ್ಗಳ ಹಿಂದಿನವರೆಗೂ ಅದು ಅಲ್ಲಿತ್ತು. ನಾನು ಮತ್ತೊಮ್ಮೆ ಕಾರಿನ ಹೆಡ್ಲೈಟ್ ಗಳನ್ನು ಆಫ್ ಮಾಡಿದಾಗ ಅದು ಮತ್ತೆ ಕಾರಿನ ಬಲಭಾಗಕ್ಕೆ ಬಂತು. ಮೊದಲಿಗಿಂತ ಇನ್ನೂ ಹೆಚ್ಚು ಹತ್ತಿರ. ಆದರೆ ಅದು ಏನೆಂದು ನಮಗೆ ತಿಳಿದಿರಲಿಲ್ಲ. ಈ ವೇಳೆಗೆ ನನ್ನ ಹೆಂಡತಿ ತುಂಬಾ ಹೆದರಿದ್ದಳು ಮತ್ತು ನನಗೂ ಭಯವಾಗಿತ್ತು. ನನ್ನ ಹೆಂಡತಿ ಮತ್ತು ಹಿಂದೆ ಕುಳಿತಿರುವ ಸಹೋದರಿಯ ಗೆಳೆಯ ಒಮ್ಮೆಲೆ ಭಯದಿಂದ ಹೇಳಿದರು, ನಾವು ಹೇಗಾದರೂ ಅದರ ಕೈಯಿಂದ ತಪ್ಪಿಸಿ ಇಲ್ಲಿಂದ ಹೋದರೆ ಸಾಕು. ಆದಷ್ಟು ಬೇಗ ಕಾರನ್ನು ಮುಂದಕ್ಕೆ ಓಡಿಸಿ. ಆದರೆ ಅಷ್ಟು ಹೊತ್ತಿಗೆ ನಾನು ಕೂಡ ಸಾಕಷ್ಟು ಭಯವಾಗಿದ್ದ ಕಾರಣ ಏನು ಮಾಡುವುದು ಎಂದು ತಿಳಿಯಲಿಲ್ಲ. ಕಾರನ್ನು ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋಗದೆ ಹಿಮ್ಮುಖವಾಗಿ ಕಾರನ್ನು ತೆಗೆದುಕೊಂಡು ನಾವು ಹಿಂತಿರುಗಿ ಅಲ್ಲಿಂದ ಮುಖ್ಯ ರಸ್ತೆಗೆ ಬಂದೆವು. ಹೇಗೋ ಹತ್ತಿರದ ಮುಖ್ಯ ರಸ್ತೆಗೆ ತಲುಪಿದೆವು. ಎಲ್ಲವೂ ಸರಿಯಾಗಿದೆ, ಇನ್ನೇನು ತೊಂದರೆ ಇಲ್ಲ ಎಂದು ನಾವು ಭಾವಿಸಿದೆವು. ಆದರೆ ನಂತರ ನಡೆದಿದ್ದೇ ನನ್ನ ಜೀವನದ ಭಯಾನಕ ಘಟನೆ. ಅದನ್ನು ನಾನು ಹಿಂದೆಂದೂ ಅನುಭವಿಸಲಿಲ್ಲ. ನಾವು ಹಿಂತಿರುಗಿ ಬರುತ್ತಿರುವಾಗ ಮುಖ್ಯ ರಸ್ತೆಗೆ ತಲುಪಿದ ತಕ್ಷಣ ಮತ್ತೆ ಅದು ಕಾಣಿಸಿಕೊಳ್ಳುತ್ತದೆ ಎಂದು ಕಾರಿನ ಹೆಡ್ಲೈಟ್ ಗಳನ್ನು ಆಫ್ ಮಾಡಿ ನೋಡಿದೆ. ಪ್ರಾಣಿಯೊಂದು ನಿಂತಿರುವುದು ನಮಗೆ ಕಾಣಿಸಿತು. ಅದು ಆ ಸ್ಥಳದಲ್ಲಿ ಸಂಪೂರ್ಣವಾಗಿ ದಟ್ಟವಾದ ಕೂದಲಿನಿಂದ ಮುಚ್ಚಲ್ಪಟ್ಟ ಮತ್ತು ತುಂಬಾ ತೆಳ್ಳಗಿರುವ ಮನುಷ್ಯನಂತೆ ಕಂಡಿತು. ಬೆಳಕು ಅದರ ಮೇಲೆ ಬಿದ್ದಾಗ ಅದು ನಮ್ಮ ಕಡೆ ತಿರುಗಿತು. ಈಗ ನಾವು ಅದೇನೆಂದು ಸಂಪೂರ್ಣವಾಗಿ ನೋಡಲು ಸಾಧ್ಯವಾಯಿತು. ಅದು ನನ್ನ ಕಣ್ಣುಗಳನ್ನು
ನೋಡುತ್ತಿತ್ತು. ನನಗೆ ಒಂದು ಕ್ಷಣ ಹೃದಯ ಬಡಿತವೇ ನಿಂತಂತಾಯಿತು. ಅದರ ಕಣ್ಣುಗಳ ಸ್ಥಳದಲ್ಲಿ ಆಳವಾದ ಕಪ್ಪು ಹೊಂಡಗಳಿದ್ದವು ಮತ್ತು ಅದರ ಕಣ್ಣುಗಳಲ್ಲಿ ಕೋಪ ಮತ್ತು ಹುಚ್ಚುತನವನ್ನು ಹೊರತುಪಡಿಸಿ ಬೇರೇನೂ ಕಾಣಲಿಲ್ಲ. ನಾನು ಕಾರಿನ ವೇಗವನ್ನು ಹೆಚ್ಚಿಸಿದಾಗ ಅದು ವೇಗವಾಗಿ ಕೋಪದಿಂದ ನಮ್ಮ ಕಡೆ ಧಾವಿಸಿತು. ಅದು ನನ್ನನ್ನು ತನ್ನ ಕೈಗಳಿಂದ ಇನ್ನೇನು ಹೊಡೆಯಬೇಕು ಅನ್ನುವಷ್ಟರಲ್ಲಿ ನಾನು ಕಾರಿನ ಹೆಡ್ಲೈಟ್ ಗಳನ್ನು ಆನ್ ಮಾಡಿದೆ. ನಂತರ ನಾನು ನೋಡುತ್ತೇನೆ, ಅದು ಇರಲಿಲ್ಲ. ಅದು ಮಾಯವಾಗಿತ್ತು. ಅದು ಎಲ್ಲಿ ಹೋಯಿತು ಎಂದು ನನಗೆ ತಿಳಿಯಲಿಲ್ಲ. ಆದರೆ ಹೆಡ್ಲೈಟ್ ಬೆಳಕಿಗೆ ಅದು ಏಕೆ ಹೆದರುತ್ತಿತ್ತು ಎಂದು ನನಗೆ ಗೊತ್ತಿಲ್ಲ. ಆದರೆ ನಾವು ಆ ಸ್ಥಳವನ್ನು ಸಾಧ್ಯವಾದಷ್ಟು ವೇಗವಾಗಿ ಬಿಟ್ಟು ಬಿಟ್ಟೆವು. ಹೊರಗೆ ತುಂಬಾ ಚಳಿ ಇತ್ತು ಮತ್ತು ಚಳಿಗಾಲದ ಈ ಸಮಯದಲ್ಲಿ ಹೊರಗೆ ಯಾರೂ ಇಲ್ಲ ಅಥವಾ ಯಾವುದೇ ಅಂಗಡಿಗಳು ತೆರೆದಿರುವುದಿಲ್ಲ. ಮತ್ತು ಎರಡನೆಯದಾಗಿ ಆ ಪ್ರದೇಶವು ಸಂಪೂರ್ಣವಾಗಿ ನಿರ್ಜನವಾಗಿತ್ತು ಮತ್ತು ರಾತ್ರಿಯಲ್ಲಿ ಈ ಸಮಯದಲ್ಲಿ ಯಾವುದೇ ವಾಹನಗಳು ಕಾಣಿಸಲಿಲ್ಲ. ಅದು ಏನು ಮತ್ತು ಅದು ಎಲ್ಲಿಂದ ಬಂತು ಎಂದು ನಮಗೆ ತಿಳಿಯಲಿಲ್ಲ. ಆದರೆ ಒಂದೇ ಒಂದು ಪದ ನನ್ನ ಮನಸ್ಸಿಗೆ ಬರುತ್ತದೆ, ಅದು ವೇರ್ವೊಲ್ಫ್. ಆ ಸ್ಥಳದಲ್ಲಿ ಅನೇಕ ರೀತಿಯ ಮನುಷ್ಯ ತೋಳಗದ ದೃಶ್ಯಗಳು ಕಂಡು ಬಂದಿವೆ ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನಾನು ಮತ್ತೆ ಆ ಸ್ಥಳಕ್ಕೆ ಹೋಗಲು ಬಯಸುವುದಿಲ್ಲ.